ನಮಸ್ಕಾರ. ಇದು ಕರ್ನಾಟಕದ ಅತ್ಯಂತ ಪುರಾತನ ದೇವಾಲಯಗಳಲ್ಲಿ ಒಂದಾಗಿದೆ. ರಾವಣನು ಅವರ ತಾಯಿಗಾಗಿ ಕೈಲಾಸದಲ್ಲಿ ಆತ್ಮಲಿಂಗವನ್ನು ತರುವ ಸಮಯದಲ್ಲಿ ಗೋಕರ್ಣದಲ್ಲಿ ಗಣೇಶನು ಕೆಳಗಡೆ ಪ್ರತಿಷ್ಠಾಪಿಸುತ್ತಾನೆ. ಸಂಧ್ಯಾ ವಂದನೆ ಟೈಮ್ ಆಗಿದೆ ಅಂತ. ಆಗ ರಾವಣನು ಕುಪಿತಗೊಂಡು ಲಿಂಗವನ್ನು ಚೂರು ಚೂರುಗಳಾಗಿ ಮಾಡಿ ಒಂದು ಮುರುಡೇಶ್ವರ, ದಾರನಾಥೇಶ್ವರ, ಅಮೃತೇಶ್ವರ, ಜರ್ಜೇಶ್ವರ ಮತ್ತು ಗೋಕರ್ಣ ಇದು 5 ಲಿಂಗಗಳಾಗಿ ಆಗಿರುವ ಕಾರಣ ಪಂಚಲಿಂಗೇಶ್ವರ ಕ್ಷೇತ್ರ ಎಂದು ಕರೆಯುತ್ತಾರೆ. ನೀವು ಈ ಕಡೆ ಏನಾದರೂ 1 ಅವರ್ ಈ ಸೈಡ್ ಬಂತಂದರೆ 5 ಲಿಂಗಗಳನ್ನು ದರ್ಶನ ಮಾಡಿ ಪುನೀತರಾಗಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಭಗವಂತನು ಸರ್ವಮಂಗಳವನ್ನು ಉಂಟು ಮಾಡಲಿ. ಹಾಯ್ ಹಲೋ, ವೆಲ್ಕಮ್ ಟು ಶ್ವೇತಗರಾಜ್ ಲಾಗ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲೇ ನಮ್ಮ ಮಾವ ಅವರು ದಾರನಾಥೇಶ್ವರ ಸ್ವಾಮಿ ಬಗ್ಗೆ ಇಂಟರ್ವ್ಯೂನ ಕೊಟ್ಟಿದ್ದಾರೆ. ಎಲ್ರಿಗೂ ಅದಿಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಒಂದೊಳ್ಳೆ ಮಾಹಿತಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈಗ ನಾವು ಅಲ್ಲೆಲ್ಲ ರೂಮ್ನ ಚೆಕ್ಔಟ್ ಮಾಡಿಕೊಂಡು, ನಿಜ ಫ್ರೆಂಡ್ಸ್, ನಮ್ಗೆ ಯಾವುದೇ ರೂಮ್ ಸಿಗದೇ ಇಲ್ದಾಗ ಅವರು ರೂಮ್ನ ಕೊಟ್ಟರು. ರೂಮ್ ಕೂಡ ತುಂಬಾ ಚೆನ್ನಾಗಿದೆ, ಬಟ್ ಕಾಟ್ ಒಂದಿರಲಿಲ್ಲ ಅಷ್ಟೇ. ಒಂದು ಮನೆ ಟೈಪ್ ಇದೆ ಫ್ರೆಂಡ್ಸ್. ವಿಡಿಯೋದಲ್ಲಿ ವಿಡಿಯೋದಲ್ಲಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಮತ್ತು ಒಂದು ಕಿಚನ್ ಕೂಡ ಕೊಟ್ಟಿದ್ರು. ನಮ್ಮ ಥರ ಅಡುಗೆ ಮಾಡ್ಕೊಳ್ಳೋರಿದ್ದರೆ ತುಂಬಾ ಹೆಲ್ಪ್ ಆಗುತ್ತೆ ಆ ಥರ ಇರೋದಕ್ಕೆ. ಈಗ ಯಾಣಗೆ ಬಂದಿದ್ದೀವಿ ಫ್ರೆಂಡ್ಸ್. ಯಾಣ ಅಂತೂ ಸೂಪರಾಗಿದೆ ಫ್ರೆಂಡ್ಸ್. ಇದು ಅಷ್ಟೇ ಫ್ರೆಂಡ್ಸ್, ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದ್ರಿಂದ ನಮಗೊಂಥರ ಎಕ್ಸೈಟ್ಮೆಂಟು. ಬಟ್ ಯಾಣ ಚೆನ್ನಾಗಿದೆ, ಬಟ್ ಹೋಗ್ಬೋದು. ಬಟ್ ರಜೆಯಲ್ಲಿ ಎಲ್ಲರೂ ಹೋದರೆ ಅಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್ ಇದೆ ಫ್ರೆಂಡ್ಸ್. ನಾವು ಅಷ್ಟೇ ಪಾರ್ಕಿಂಗ್ ಇಲ್ವೇನೋ ಅಂತ ಅಂದ್ಕೊಂಡು ಹೋದ್ವಿ, ಬಟ್ ಮುಂದೆ ಸ್ವಲ್ಪ ಪಾರ್ಕಿಂಗ್ ಇತ್ತು. ಈಗ ನಾವು ಮಾರ್ನಿಂಗೇ ಹೋಗಿದ್ದರಿಂದ ಸ್ವಲ್ಪ ಪಾರ್ಕಿಂಗ್ ಇತ್ತು. ನಾವು ಪಾರ್ಕಿಂಗ್ ಮಾಡ್ಕೊಂಡ್ವಿ. ಆಮೇಲೆ ಬಂದವ್ರ ಕತೆ ಅಂತೂ ಬೇಡ ಫ್ರೆಂಡ್ಸ್, ಫುಲ್ಲು ಟ್ರಾಫಿಕ್ ಜಾಮ್ ಆಗಿತ್ತು. ಹೋಗ್ಬೇಕಾದ್ರೆ ಅದನ್ನು ಕೂಡ ತೋರಿಸ್ತೀನಿ ನಾನು. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಷ್ಟೇ ಇದೆ ಫ್ರೆಂಡ್ಸ್, ಬಟ್ ಇದಕ್ಕಿಂತ ಜಾಸ್ತಿ ಜನ ಬರ್ತಾರೆ ಅಲ್ಲಿ. ರಜೆ ಟೈಮಲ್ಲಂತೂ ತುಂಬಿ ತುಳುಕುತ್ತೆ ಅಂತಲೇ ಹೇಳ್ಬೋದು. ಬಟ್ಟು ಒಂದು ಸಲ ನೋಡೋದಕ್ಕೆ ಯಾಣ ಚೆನ್ನಾಗಿದೆ. ಮತ್ತು ರೈನಿ ಸೀಸನಲ್ಲಂತೂ ಹೋಗಿದ್ರೆ ನಾವು ಇನ್ನೂ ಚೆನ್ನಾಗಿರ್ತಾಯಿತ್ತು ಅಂತ ಅನಿಸುತ್ತೆ ನನಗಂತೂ. ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್, ಹಾಕಿದ್ದಾರೆ ಯಾಣ ಮತ್ತು ಪೌರಾಣಿಕವಾಗಿ ಏನು ಮತ್ತು ಸೈಂಟಿಫಿಕ್ಕಾಗಿ ಏನು ರೀಸನ್ ಇದೆ ಇಲ್ಲಿ ಬೆಟ್ಟ ಈ ಥರ ಇರೋದಕ್ಕೆ ಅಂತಂದ್ಬಿಟ್ಟು ಹಾಕಿದ್ದಾರೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಯಾಣ ಬಗ್ಗೆ. ಭಸ್ಮಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಅವನು ಶಿವನ ತಪಸ್ಸು ಮಾಡಿ ಅವನು ಕೈ ಇಟ್ಟಿದ್ದೆಲ್ಲ ಭಸ್ಮ ಆಗೋ ಥರ ವರನ ಪಡ್ಕೊಳ್ತಾನೆ. ಅದಕ್ಕೋಸ್ಕರ ಶಿವ ವರ ಕೊಡ್ತಾರೆ. ಆಗ ಶಿವನ ಮೇಲೇ ಕೈ ಇಟ್ಟು ಅವನು ಚೆಕ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾನೆ. ಆಗ ಶಿವ ಬಂದು ನಾರಾಯಣರ ಸಹಾಯ ಕೇಳಿ ನಾರಾಯಣರು ಮೋಹಿನಿ ಅವತಾರ ತಗೊಂಡು ಬಂದು ಡ್ಯಾನ್ಸ್ ಮಾಡಿ ತನ್ನ ತಲೆ ಮೇಲೆ ತಾನೇ ಕೈ ಇಟ್ಕೊಳ್ಳೋ ಥರ ಮಾಡ್ತಾರೆ. ಆಗ ಭಸ್ಮಾಸುರ ಅಲ್ಲೇ ಭಸ್ಮ ಆಗಿದ್ದು ಅನ್ನೋ ಪ್ರತೀತಿ ಕೂಡ ಇದೆ. ಅದಕ್ಕೋಸ್ಕರ ಅಲ್ಲಿನ ಮಣ್ಣಾಗಿರ್ಬೋದು ಮತ್ತು ಕಲ್ಲು ಎಲ್ಲ ಬ್ಲ್ಯಾಕ್ ಕಲರ್ ಬೂದಿ ಥರ ಇದೆ ಅಂತ ಹೇಳ್ತಾರೆ. ಹೌದು ಫ್ರೆಂಡ್ಸ್, ಅಲ್ಲಿನ ಮಣ್ಣೆಲ್ಲ ಫುಲ್ಲು ಬ್ಲ್ಯಾಕ್ ಕಲರೇ ಇದೆ. ಅದನ್ನು ಕೂಡ ನಾವು ಹೋದರೆ ನೋಡ್ಬೋದು. ಈಗ ಟ್ರಕ್ಕಿಂಗ್ನ ಸ್ಟಾರ್ಟ್ ಮಾಡಿದ್ದೀವಿ ಫ್ರೆಂಡ್ಸ್. ಇಲ್ಲಿ ಬರೋದಕ್ಕೆ 2 ರೋಡ್ ಇದೆಯಂತೆ, ಬಟ್ ನಮಗೆ 2 ರೋಡ್ ಗೊತ್ತಾಗಲಿಲ್ಲ ಫ್ರೆಂಡ್ಸ್. ನಾವು ಬಂದಿದ್ದ ಸೈಡಿಂದ ಬಂದರೆ 3 ಕಿಲೋಮೀಟರೇ ಆಗುತ್ತೆ. 3 ಕಿಲೋಮೀಟರ್ ಹೋಗಬೇಕಾಗುತ್ತೆ. ಇನ್ನೊಂದು ಸೈಡಿಂದ ಬಂದರೆ ಜಸ್ಟ್ 1 ಕಿಲೋಮೀಟ್ರ್ ಅಷ್ಟೇ ಅಂತೆ. ಪ್ಲೇಸ್ ಅಂತೂ ಸಖತ್ತಾಗಿದೆ ಫ್ರೆಂಡ್ಸ್. ಟ್ರಕ್ಕಿಂಗ್ ಮಾಡ್ಬೋದು, ಬಟ್ ಸ್ವಲ್ಪ ದೂರನೇ ನಡಿಬೇಕಾಗುತ್ತೆ. ನಮಗಂತೂ ನಡೆದು ಸಾಕಾಯಿತು. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಅವರು ಪ್ಲಾಸ್ಟಿಕ್ನ ಬ್ಯಾನ್ ಮಾಡಿದ್ದಾರೆ. ವಾಟರ್ ಬಾಟಲ್ ಎಲ್ಲ ತಗೊಂಡು ಹೋಗೋಷ್ಟಿಲ್ಲ ಮೇಲೆ ಅಂತ ಇದು ಮಾಡಿದ್ದಾರೆ. ಬಟ್ಟು ಇಲ್ಲಿಂದ 3 ಕಿಲೋಮೀಟ್ರ್ ಗಂಟ ಎಲ್ಲೂ ನೀರಿನ ವ್ಯವಸ್ಥೆ ಅಂತೂ ಮಾಡಲೇ ಇಲ್ಲ ಫ್ರೆಂಡ್ಸ್. ಯಾಕಂದರೆ ಕಾಡು ಸೆಂಟ್ರಲ್ಲಿದೆ ಅಂತಲೂ ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಬಟ್ ನೀರಿನ ವ್ಯವಸ್ಥೆ ಇರಬೇಕಾಗಿತ್ತು ಅಂತ ಅನಿಸ್ತು ನನಗೆ. ಎಲ್ಲೂ ಕುಡಿಯೋದಕ್ಕೆ ನೀರೇ ಇರೋದಿಲ್ಲ ಫ್ರೆಂಡ್ಸ್. ಯಾರಾದರೂ ಹೋದರೆ ದಯವಿಟ್ಟು ಬಾಟಲ್ ತಗೊಂಡೋಗಿ, ಬಟ್ ಪ್ಲಾಸ್ಟಿಕ್ ಬಾಟಲ್ ತಗೊಂಡೋದ್ರೆ ಅಲ್ಲಿ ಬರೆಸ್ಬೇಕಂತೆ ಫ್ರೆಂಡ್ಸ್. ತಗೊಂಡೋಗಿ ಮತ್ತೆ ವಾಪಸ್ ಬಂದಿದ್ದೀರಿ ಅಂತ ಬರೆಸ್ಬೇಕು ಅಂತ ಅಲ್ಲಿ ಯಾರೋ ಹೇಳ್ತಿದ್ರು. ಬಟ್ ಅದ್ರ ಬಗ್ಗೆ ನನಗೆ ಮಾಹಿತಿ ಗೊತ್ತಿಲ್ಲ ಫ್ರೆಂಡ್ಸ್. ನಾವಂತೂ ತಗೊಂಡೋಗಿಲ್ಲ. ಬಟ್ ನೀರು ದಾಹ ಆಯಿತು ನನಗಂತೂ. ಮೇಲೆ ಹೋದ್ಮೇಲೆ ಅಲ್ಲಿ ರವೆ ಪಾಯಸ ಏನೋ ಕೊಡ್ತಾರೆ ಫ್ರೆಂಡ್ಸ್. ಈ ಟಯರ್ಡ್ನೆಸ್ ಆಗಿರುತ್ತಲ್ಲ, ಅಲ್ಲಿ ಹೋಗಿ ಒಂದು ರವೆ ಪಾಯಸ ಮತ್ತು ನೀರು ಕುಡಿದ್ರೆ ಅಂತೂ ಸಾಕಪ್ಪ ಜೀವಕ್ಕೆ ಅಂತ ಅನಿಸೋಷ್ಟು ಹಾಯ್ ಅಂತ ಅನಿಸ್ತು. ನೋಡಿ, ಇಲ್ಲೊಂದು ಹತ್ರ ಡ್ಯಾಮ್ ಥರ ಏನೋ ಕಟ್ಟಿದ್ದಾರೆ, ಅಲ್ಲಿ ಕೋಡಿ ಹೋಗ್ತಾಯಿದೆ ನೀರು.
ಇಲ್ಲಿ ಚೆನ್ನಾಗಿದೆ ಫ್ರೆಂಡ್ಸ್. ಮತ್ತು ಈ ಕಡೆ ಫಾಲ್ಸ್ ಕೂಡ ಹರಿತಾ ಇತ್ತು. ಬಟ್ ನೋಡ್ಬೋದಷ್ಟೇ, ಕೆಲವೊಬ್ರು ಹೋಗಿ ಆಟ ಆಡ್ತಾರೆ. ಬಟ್ ನಾವೇನು ಹೋಗಿಲ್ಲ ಫ್ರೆಂಡ್ಸ್ ಆಟ ಆಡೋದಕ್ಕೆ. ನೋಡಿ ಕಲ್ಬಂಡೆ ಎಲ್ಲ ಈ ಥರ ಇದೆ. ಇದು ಮೋಹಿನಿ ಬೆಟ್ಟ, ಇನ್ನೊಂದು ಈಶ್ವರನ ಬೆಟ್ಟ ಅಂತ ಹೇಳ್ತಾರೆ. ಈಶ್ವರನ ಬೆಟ್ಟ ಬಂದು 120 ಮೀಟರ್ ಎತ್ತರ ಇದೆಯಂತೆ. ಮೋಹಿನಿ ಬೆಟ್ಟ ಬಂದು 90 ಮೀಟರ್ ಎತ್ತರ ಇದೆಯಂತೆ. ಮೋಹಿನಿ ಬೆಟ್ಟ ಇಲ್ಲೇ ಸಿಕ್ಕುತ್ತೆ, ಬಟ್ ಅದರೊಳಗಡೆ ಎಲ್ಲ ಹೋಗೋದಕ್ಕೆ ಸ್ಪೇಸ್ ಇಲ್ಲ ಫ್ರೆಂಡ್ಸ್. ಈಶ್ವರನ ಬೆಟ್ಟಕ್ಕೆ ಮಾತ್ರ ಒಳಗಡೆ ಎಲ್ಲ ಹೋಗಿ ನೋಡಿಕೊಂಡು ಬರ್ಬೋದು. ಸಖತ್ತಾಗಿದೆ ಫ್ರೆಂಡ್ಸ್. ಇಷ್ಟು ಬಿಸಿಲಿದೆಯಲ್ಲ, ನಾವು ತುಂಬಾ ಸುಸ್ತಾಗಿದ್ವಿ. ಬಟ್ ಆ ಬೆಟ್ಟದ ಒಳಗಡೆ ಹೋಗಿದ ತಕ್ಷಣ ಎಷ್ಟು ತಂಪು, ಎಷ್ಟು ತಣ್ಣಗಿತ್ತು ಗೊತ್ತಾ ಫ್ರೆಂಡ್ಸ್. ಅದನ್ನೆಲ್ಲ ಫೀಲ್ ಮಾಡಬೇಕು ಅಂತ ಅನಿಸುತ್ತೆ. ಚೆನ್ನಾಗಿತ್ತು ಫ್ರೆಂಡ್ಸ್. ಒಂದು ಸಲ ಹೋಗಿ ಬರ್ಬೋದು. ಹತ್ರ ಇರೋರು ಒನ್ ಡೇ ಟ್ರಿಪ್ಗೆ ಅಲ್ಲೋಗಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು ಅಂತ ಅನ್ನಿಸ್ತು. ನೋಡಿ ಯಾವ ಥರ ಬೆಟ್ಟಗಳು ಫಾರ್ಮ್ ಆಗಿದೆ ಅಂತ ನೋಡ್ತಾ ಇರ್ಬೋದು ನೀವು. ನನ್ನ ವಿಡಿಯೋ ನೋಡ್ತಾ ಇರೋದ್ರಲ್ಲಿ ಅರ್ಧ ಜನ ನೋಡಿರ್ಬೋದು, ಅರ್ಧ ಜನ ನೋಡದೇ ಇರ್ಬೋದು. ನೋಡಿರೋರಾದರೆ ಏನಾದರೂ ನಾನು ತಪ್ಪು ಮಾಹಿತಿ ಕೊಟ್ಟಿದ್ದರೆ ಕ್ಷಮೆ ಇರಲಿ. ಆದಷ್ಟು ತಿಳ್ಕೊಂಡೇ ನಾನು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ಯಾಣ ನಮಗೆ ಇಷ್ಟ ಆಯಿತು. ಒಂದು ಸಲ ಹೋಗಿ ನೋಡ್ಕೊಂಬರ್ಬೋದು. ಬಟ್ ಹತ್ತೋದಕ್ಕೆ ಯಾರಿಗೆ ಕಷ್ಟ ಇರುತ್ತೆ ನೋಡಿ, ಅವರಂತೂ ಹೋಗೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ನಾವು ಬಂದಿದ್ದ ಕಡೆಯಿಂದ ಬಂದರೆ 3 ಕಿಲೋಮೀಟರು ಟ್ರಕ್ಕಿಂಗ್ ಮಾಡಬೇಕಾಗುತ್ತೆ. ಆಮೇಲೆ ದೇವ್ರ ದರ್ಶನ ಮಾಡಿಕೊಂಡು ಬೆಟ್ಟದ ಒಳಗಡೆ ಹೋಗೋದಕ್ಕೂ ಕೂಡ ಸ್ವಲ್ಪ ಹತ್ತಬೇಕಾಗುತ್ತೆ. ನೋಡಿ ಈಗ ನಾವು ಹೋಗ್ತಾ ಇದ್ವಲ್ಲ, ಇದು ಬೆಟ್ಟದ ಒಳಗಡೆ ಹೋಗೋದಕ್ಕೆ ನಾವು ಹೋಗ್ತಾ ಇರುವಂಥದ್ದು. ಹಿಂಗೋಗಿ ಒಂದು ರೌಂಡ್ ಸುತ್ತಾಕ್ಕೊಂಡು ಬರಬೇಕು ಫ್ರೆಂಡ್ಸ್. ಒಳಗಡೆ ಅಂತೂ ಮಕ್ಕಳೆಲ್ಲ ಫೋಟೋಸ್ಗೆ ಸಖತ್ತು ಕ್ರೇಜ್ ಫ್ರೆಂಡ್ಸ್. ಎಲ್ಲರೂ ಅಷ್ಟೇ ಒಳಗಡೆ ಫೋಟೋಸ್ ಇಟ್ಕೊಳ್ತಾ ಇದ್ರು. ಅದೊಂದು ಮೆಮೊರಿ ಅಂತ ನಮ್ಮ ಜೊತೆ ಯಾವಾಗಲೂ ಇರುತ್ತಲ್ವ, ಫೋಟೋಸ್ ತಗೊಂಡ್ರೆ ಅಂತಂದ್ಬಿಟ್ಟು ಎಲ್ಲರೂ ಕಾಮನ್ ಫ್ರೆಂಡ್ಸ್ ಫೋಟೋ ಇಟ್ಕೊಳ್ತಾರೆ. ಆ ಥರ ಅನಿಸುತ್ತೆ ಅಷ್ಟೇ. ಚೆನ್ನಾಗಿತ್ತು ಒಟ್ಟಿನಲ್ಲಿ. ಒಳಗಡೆ ಹೋದರೆ ಆಚೆ ಬರೋದಕ್ಕೆ ಮನಸ್ಸೇ ಬರೋದಿಲ್ಲ, ಆ ಥರ ಇರುತ್ತೆ. ಮತ್ತು ಇದು ವಾಪಸ್ ಬರೋವಾಗ ಫ್ರೆಂಡ್ಸ್ ನೋಡಿ, ಅಲ್ಲಿ ಒಂದು ಹಸ್ರಾವಿದೆ. ಎಷ್ಟು ಕಾಣಿಸೋದೇ ಇಲ್ಲ ಫ್ರೆಂಡ್ಸ್. ಅದನ್ನೇ ಗಮನ ಇಟ್ಟು ನೋಡಿದ್ರೆ ಮಾತ್ರ ಕಾಣಿಸುತ್ತೆ. ನೆಕ್ಸ್ಟ್ ನಾವು ಇಲ್ಲಿ ಒಂದು ಬೀಚ್ಗೆ ಬಂದ್ವಿ. ಅಂದರೆ ಅಲ್ಲಿ ಆಟ ಆಡೋದಕ್ಕೆಲ್ಲ ಆಗೋದಿಲ್ಲ ಫ್ರೆಂಡ್ಸ್. ಈ ಕಡೆ ಫಿಶಿಂಗ್ ಮಾಡ್ತಾ ಇರ್ತಾರೆ ಅನಿಸುತ್ತೆ, ಅದಕ್ಕೋಸ್ಕರ. ನೋಡಿ ಫ್ರೆಂಡ್ಸ್, ಏಡಿಗಳು ಮಾಡಿರೋ ವಿಚಿತ್ರವಾದ ಪಿಕ್ಚರ್ಸ್ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆಯೋ. ಇಲ್ಲಿ ಜಾಸ್ತಿ ಏಡಿಗಳಿವೆ ಅಂತ ಅನಿಸುತ್ತೆ. ಫುಲ್ ಇದೆ. ಇಲ್ಲಿ ಮಕ್ಕಳೆಲ್ಲ ಯಾರೂ ಆಟ ಆಡೋದಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್. ಯಾಕಂದರೆ ಅಲ್ಲೊಂದು ಸ್ವಲ್ಪ ನೀರು ಚೆನ್ನಾಗಿರಲಿಲ್ಲ. ಆ ಕಡೆ ನೋಡಿ ನದಿ ಕೂಡ ಬಂದು ಜಾಯಿನ್ ಆಗ್ತಾ ಇದೆ ಇಲ್ಲಿ ಈ ಬೀಚಲ್ಲಿ. ಮತ್ತು ಅಲ್ಲಿ ಫುಲ್ಲು ಬರ್ಡ್ಸು ಫ್ರೆಂಡ್ಸ್. ಫಿಶ್ ಹಿಡಿಯೋದಕ್ಕೆ ಅಂತ ಅಂದ್ಕೊಳ್ತೀನಿ ನಾನಂತೂ. ಇದಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಸಾವಿರಾರು ಬರ್ಡ್ಸ್ ಫ್ರೆಂಡ್ಸ್. ಒಂಥರ ನೋಡೋದಕ್ಕೆ ಒಂಥರ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಆದರೆ ಮಕ್ಕಳು ದಡದಲ್ಲೇ ಒಂದು ಸ್ವಲ್ಪ ಹೊತ್ತು ಆಟ ಎಲ್ಲ ಆಡಿಕೊಂಡ್ರು. ನಮ್ಮದು ಮೇನ್ ಇಂಟೆನ್ಷನ್ ಇದ್ದಿದೆ ಬೀಚಲ್ಲಿ ಮಕ್ಕಳನ್ನ ಆಟ ಆಡಿಸ್ಬೇಕು. ಯಾಕಂದರೆ 6 ಇಯರ್ಸ್ ಆಗಿತ್ತು ಫ್ರೆಂಡ್ಸ್ ನಾವು ಬೀಚ್ಗೆ ಹೋಗೇ ಇಲ್ಲ. ಅದಕ್ಕೋಸ್ಕರ ಅಂದ್ಬಿಟ್ಟೆ ಹೋಗಿದ್ದು. ಮಕ್ಕಳೆಲ್ಲ ಬೀಚಲ್ಲಿ ಸ್ವಲ್ಪ ಆಟ ಆಡಿಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ನಾನಂತೂ ಹೋಗಿ ಒಂದು ಸ್ವಲ್ಪ ಕುಂತಿದ್ದೆ ಫ್ರೆಂಡ್ಸ್. ನನಗಂತೂ ಬೀಚ್ ಸಹವಾಸನೇ ಸಾಕಪ್ಪ ಅಂತ ಅನಿಸ್ಬಿಟ್ಟಿದೆ ಅಷ್ಟೇ ಫ್ರೆಂಡ್ಸ್. ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ಈಗ ನಾವು ಹೊರಡ್ತಾ ಇದ್ದೀವಿ. ಇಲ್ಲಿ ಹೋಗುವಾಗ ಅಯ್ಯಪ್ಪ ಸ್ವಾಮಿ ಮಾಲೆ ಆ ಕಡೆ ಎಲ್ಲ ಸಕ್ಕತ್ತಾಗಿ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಈ ಥರ ಮಾಲೆ ಹಾಕ್ಕೊಂಡು ಈ ಥರ ಡ್ಯಾನ್ಸ್ ಮಾಡಿಕೊಂಡು ಮೆರವಣಿಗೆ ಹೋಗ್ತಾಯಿದ್ರು. ಇದು ಒಂದು ಕ್ಲಿಪ್ ಇರಲಿ ಅಂತ ತೆಗ್ದಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಇವತ್ತಿನ ವೀಡಿಯೋನ ಹೆಂಗೆ ಮಾಡ್ತಿದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಹೋಗಿ ಬರ್ತೀನಿ ಸ್ನೇಹಿತರೆ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.